ಆಲ್ ಇಂಡಿಯಾ ಟೂರ್ ನಲ್ಲಿ ಮುಖ್ಯವಾದಂತ ಧ್ಯೇಯವನ್ನ ಇಟ್ಕೊಂಡು ಅದು ಏನ್ ಧ್ಯೇಯ ಅಂತಂದ್ರೆ ಸ್ಟಾಪ್ ರೇಪ್ ಯಾತ್ರಾ ಅಂತಕ್ಕಂಥದ್ದು. ಇವತ್ತು ಶುಭ ಮುಂಜಾನೆ ರೀ ಬುದ್ಧಿವಂತ ಜೀವಿಗಳೇ. ಸೊ ಅಣ್ಣಗಳು ಬಂದಾರ್ರಿ ಇವತ್ತ. ಎಲ್ಲಿದಂದ್ರಿ ನೀವು? ರಾಯಬಾಗ್ದಿಂದ. ಹಾ, ಸೈಕ್ಲಿಂಗ್ ಕ್ಲಬ್ ಎಲ್ಲರೂ ಬಂದಾರ್ರಿ ನಮ್ಮ ಜೋಡಿ. ಈಗ ಒಂದಿಷ್ಟು ನಡೆ ಸಾಗ್ಸೋರ್ ಅದಾರ್ರಿ. ಎಲ್ಲಿ ತನ ಬರೋರಿ ನೀವು? ಚಿಕ್ಕೋಡಿ ತನ. ಥ್ಯಾಂಕ್ ಯು ಅಂಕ್ಲಿ. ತಗ್ರಿ ನಮ್ಮ ಅಂಕ್ಲಿ, ಇವರು ಅಂಕ್ಲಿ. ನಮ್ಮ ಅಂಬಾರಿ ರೆಡಿ ಐತಿ ಹೋಗಾಕ. 3ನೇ ದಿನ ಇವತ್ತ. ಜರ್ನಿ ಸ್ಟಾರ್ಟ್. ಚಲೋ. ಆಲ್ ಇಂಡಿಯಾ ಟೂರ್ ನಲ್ಲಿ ಮುಖ್ಯವಾದಂತ ಧ್ಯೇಯವನ್ನ ಇಟ್ಕೊಂಡು ಅದು ಏನ್ ಧ್ಯೇಯ ಅಂತಂದ್ರೆ ಸ್ಟಾಪ್ ರೇಪ್ ಯಾತ್ರಾ ಅಂತಕ್ಕಂಥದ್ದು. ಇವತ್ತು ಹೆಣ್ಣಿನ ಮೇಲೆ ಆಗ್ತಕ್ಕಂಥ ಶೋಷಣೆ, ದಬ್ಬಾಳಿಕೆ, ದೌರ್ಜನ್ಯ, ಆಮೇಲೆ ಬಲಾತ್ಕಾರ ಅದೆಲ್ಲಾನು ಕೂಡ ನಿಂದಿರಬೇಕು. ಹೆಣ್ಣಿಗೆ ಗಣನೀಯವಾಗಿರ್ತಕ್ಕಂತಹ ಸ್ಥಾನವನ್ನ ಕೊಡಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಚಂದ್ರಕಾಂತ್ ಮಾಳೇಕರ್ ಅವರು ಇವತ್ತು ಇಡೀ ಭಾರತ ತುಂಬಾ ಪ್ರವಾಸ ಮಾಡ್ತಾ ಇದ್ದಾರೆ. ಇವತ್ತಿನ ಯುವಕರಿಗೆ ಇವರೊಬ್ರು ಮಾದರಿಯಾಗಿದ್ದಾರೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛಾ ಪಡ್ತಾ ಇದ್ದೀನಿ. ನಮ್ಮ ಚಂದ್ರಕಾಂತ್ ಮಾಳೇಕರ್ ಅವರ ಇರ್ತಕ್ಕಂಥ ಉದ್ದೇಶದಿಂದ ಇವತ್ತು ಹೆಣ್ಣಿನ ಶೋಷಣೆ ನಿಲ್ಲಬೇಕಾಗುತ್ತದೆ. ಆಮೇಲೆ ಮಹಿಳಾ ಸಬಲೀಕರಣಕ್ಕೆ ಅವರೂ ಕೂಡ ಗಣನೀಯವಾದಂತ ಒಬ್ಬ ಪುರುಷನಾಗಿ ಕೊಡುಗೆಯನ್ನ ಕೊಡ್ತಾ ಇದ್ದಾರೆ. ನಮ್ಮ ರಾಯಬಾಗ್ ಸೈಕ್ಲಿಂಗ್ ಕ್ಲಬ್ನ ಎಲ್ಲಾ ಸದಸ್ಯರಿಗೆ ಬಹಳಷ್ಟು ಖುಷಿಯಾಗಿದೆ. ಬರ್ರಿ, ಏನ್ ಕಳ್ಸಾಕ್ ನಿಂತ್ರಿ ಇಟ್ ಜಲ್ದಿ. ನಾವ್ ಹೊಂಟಿವ್ರಿ ಈಗ ಚಿಕ್ಕೋಡಿ ಕಡೆ. ಎಲ್ರು ಬರತ್ತಾರ ನೋಡ್ರಿ. ಜೈ ಶ್ರೀರಾಮ್. ಜೀವಿಗಳೇ, ಈಗ ಚಿಕ್ಕೋಡಿಯಿಂದ ಬೆಳಗಾವ ಇಲ್ಲಿಗಿಂದ್ರ ಇನ್ನೊಂದು ಅಂಬೋಲಿ ಏನು ಅನಾಗತ್ತಾರ. ಆ ಸೈಡ್ ಹೋಗ್ಬೇಕನ್ನೋದ್ರಿ. ನೋಡಮ್ ಬರ್ರಿ. ಎಕ್ಸ್ ಆರ್ಮಿ ಅದಾರ್ರಿ. ಈಗ ಸೈಕ್ಲಿಂಗ್ ಮಾಡಕತ್ತಾರ ನೋಡ್ರಿ. ಒಟ್ಟು ಕುಂದ್ರಲ್ಲ ಅಂತಾರ್ರಿ ಅವ್ರು. ಹೆಂಗೈತ್ರಿ ಎಕ್ಸ್ಪೀರಿಯನ್ಸ್ ಏನ ಆರ್ಮಿ ಬದಲ್ ಭಾಳ ಎಕ್ಸ್ಪೀರಿಯನ್ಸ್ ಐತಿ ನನಗೆ ಹೇಳಕ್ ಕೂತ್ರ. ಹಾ,